ಮೊದಲಿಗೆ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ನಮ್ಮ ಹೆಸರು ವೀರೇಶ್ ಅಂತೇಳಿ. ನಾನು ಈ ಧ್ಯಾನ ಮಾರ್ಗಕ್ಕೆ ಇದು ಅನ್ಎಕ್ಸ್ಪೆಕ್ಟೆಡಾಗಿ ಬಂದೆ. ಯಾವ ಥರ ಅಂತಂದರೆ, ಮೊದಲಿಗೆ ಬಸವಣ್ಣವರ ಭಕ್ತನಾಗಿ ಬಸವಣ್ಣವರ ಪಾಲನೆ, ಪೂಜೆ, ಮತ್ತೆ ಮಾಡ್ತಾಯಿದ್ದೆ. ಒಂದು ದಿವಸ ಪ್ರಕೃತಿ ವ್ಯಾಲಿ ಟ್ರಕ್ಕಿಂಗಿಗೆ ನಮ್ಮ ಅತ್ತಿಗೆ ಅವರೆಲ್ಲ ಹೋಗ್ತಾಯಿದ್ರು. ತುಂಬ ಜನ ಲೇಡೀಸ್ ಇದ್ದರು. ಸೊ ಆ ಲೇಡೀಸು ಎಲ್ಲರೂ ಇರೋದ್ರಿಂದ ಎಲ್ಲರೂ ಲೇಡೀಸ್ ಇದ್ದೀವಿ, ನೀನು ಕೂಡ ಬಂದರೆ ಚೆನ್ನಾಗಿರುತ್ತೆ, ಒಬ್ಬ ಜೆಂಟ್ಸ್ ಇರ್ತೀರಾ, ಸಪೋರ್ಟಿಗೆ ಇರ್ತದೆ ಅಂತ ಕರೆದ್ರು. ಆ ಥರ ನಾನು ಪ್ರಕೃತಿ ವ್ಯಾಲಿಗೆ ಹೋದೆ. ಅಲ್ಲಿ ಸಿಂಹಾಚಲಂ ಅಂತ ಒಂದು ಟೆಂಪಲ್ ಇದೆ. ಸಿಂಹಾಚಲಂ ನರಸಿಂಹಸ್ವಾಮಿ ಟೆಂಪಲಲ್ಲಿ ನಮಗೆ ಅಕಾಮಿಡೇಷನ್ ಕೊಟ್ಟಿದ್ದರು. ಆ ಅಕಾಮಿಡೇಷನ್ ಹತ್ರ ಮೌನ ಧ್ಯಾನ ನಡೀತಾ ಇತ್ತು ಒಂದು ರೂಮಲ್ಲಿ. ಅವತ್ತು ನಾನು ಫಸ್ಟ್ ಟೈಮ್ ಆ ಮೌನ ಧ್ಯಾನದಲ್ಲಿ ಹೋಗಿ ಒಂದು 10 ನಿಮಿಷ ಅಂತ ಕೂತ್ಕೊಂಡ್ರೆ ನನಗೆ ಗೊತ್ತಿಲ್ಲ, ಒಂದು 4 ತಾಸು ಆಗೋಗ್ಬಿಟ್ಟಿದೆ. ಸೊ ಫಸ್ಟ್ ಟೈಮಲ್ಲೇ ನಾನು ಕೂತ್ಕೊಂಡಿದ್ದೀನಿ. ಮೇಲ್ಗಡೆಯಿಂದ ಒಂದು ಧ್ಯಾನ ಗಂಗೆ ಹರಿದು ಬರ್ತಾ ಇದ್ದಂಗಿದೆ. ಆ ಥರ ಒಂದು ಫಸ್ಟು ಕೂತ್ಕೊಂಡಾಗೆ ನನಗೆ ಗೊತ್ತಾಯಿತು, ನಮ್ಮ ಮಗು ಜನಿಸೋದು, ಅದು ಏನದಲ್ಲ ಆಸ್ಟ್ರಲ್ ವಿಷನ್ ಅಂತಾರಲ್ಲ, ಆ ಥರ ವಿಷನ್ ನನಗೆ ಇದು ಒಂದು ಫಿಲಿಮ್ ಥರ ಕಾಣ್ತಾ ಬಂತು. ಸೊ ಫಸ್ಟ್ ನನ್ನ ಒಂದು ಧ್ಯಾನ ಎಕ್ಸ್ಪೀರಿಯೆನ್ಸು ಅನ್ಎಕ್ಸ್ಪೆಕ್ಟೆಡಾಗಿ ಅದು ನಡೀತು. ಅದು ಹೆಂಗಿತ್ತಂತಂದರೆ, ನಾನು ಮೊದಲಿಗೆ ಬಸವಣ್ಣವರ ವಚನಗಳು, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಹಿಂದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಲಿಂಗದೇವನೊಲಿಸುವ ಪರಿ ಅಂತ ಆ ಥರ ಒಂದು ವಚನನೇ ಪಾಲಿಸಿಬಿಟ್ರೆ ಸಾಕು, ಇನ್ನು ಲೈಫಲ್ಲಿ ಇನ್ನೇನು ಬೇಡ ಅನ್ನೋ ಒಂದು ಸ್ಥಿತಿನಲ್ಲಿ ನಾನಿದ್ದೆ. ಅವತ್ತು ಆ ಧ್ಯಾನ ಒಂದು ನನಗೆ ಪರಿಚಯ ಆಯ್ತಲ್ಲ, ನನಗೆ ಅದ್ಭುತ ಅನಿಸ್ತು. ಏನಪ್ಪ ಇದು ಇಷ್ಟು ಒಂದು ಒಳ್ಳೆಯ ಇದೆಯಲ್ಲ, ನನಗೆ ಒಂದೇ ಸರಿ ಆ ವಿಷನ್ ಗೊತ್ತಾಗ್ಬಿಡ್ತಲ್ಲ, ಗಂಡು ಮಗ ಆಗ್ತಾಯಿದೆ. ಸೊ ಆ ಥರ ಎಲ್ಲ ನನಗೆ ಗೊತ್ತಾದಮೇಲೆ ತುಂಬ ಚೆನ್ನಾಗಿ ಅನಿಸ್ತು. ಆಮೇಲೆ ಅದಾದಮೇಲೆ ನಾನು ಜಿಂದಾಲಲ್ಲಿ ಜಾಬ್ ಮಾಡ್ತಾಯಿದ್ದೆ. ಸೊ ಆ ಜಾಬ್ ಮಾಡ್ತಾ ನೆಕ್ಸ್ಟ್ ನವಂಬರ್ನಲ್ಲಿ ಆ ಒಂದು ಪ್ರಕೃತಿ ವ್ಯಾಲಿ ಟ್ರಕ್ಕಿಂಗ್ ಇತ್ತು, ಮತ್ತು ಡಿಸೆಂಬರಲ್ಲಿ ಧ್ಯಾನಮಾಚಕ್ರ ಇತ್ತು. ಸೊ ಆ ಥರ ಒಂದು ಧ್ಯಾನಮಾಚಕ್ರ ಇದ್ದಾಗ ನಾನು ಮತ್ತೆ ನೆಕ್ಸ್ಟ್ ಒಂದು 10 ಡೇಸ್ ರಜೆ ಹಾಕೋ ಒಂದು ಅವಕಾಶ ನನಗೆ ಬಂತು. ನೆಕ್ಸ್ಟ್ ಮತ್ತು ಧ್ಯಾನಮಾಚಕ್ರಿಗೆ ಹೋಗಬೇಕಾಗಿತ್ತು. ಜಿಂದಾಲಲ್ಲಿ ಹೆಂಗಂದರೆ ಕಂಟಿನ್ಯೂ ಒಂದು 10 ಡೇಸ್ ಲಾಸ್ಟ್ ಮಂತೆ ರಜೆ ತೊಗೊಂಡು ಈ ತಿಂಗಳು ರಜೆ ಕೊಡೋಕ್ಕಾಗಲ್ಲ ಅಂತೇಳಿ. ಆವಾಗ ನಮ್ಮ ಕೊಲೀಗ್ಸು, ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡಿ ಅವ್ರ ಡ್ಯೂಟಿ ಕೂಡ ನಾನು ಮಾಡಿ, ಅಂದರೆ 8 ತಾಸು ಮತ್ತು 16 ತಾಸು ನಾನೇನು ಒಂದು 10 ಡೇಸ್ ರಜೆ ಹಾಕ್ತಾಯಿದ್ದೀನಿ, ಆ ರಜಾನ ನಾನು ಅವ್ರ ಡ್ಯೂಟಿ ಇವಾಗ ಮಾಡ್ತೀನಿ, ಆಮೇಲೆ ನೆಕ್ಸ್ಟು ನಾನು ಯಾವಾಗ ರಜಾ ಇರ್ತೀನಲ್ಲ ಆವಾಗ ನೀವು ಮಾಡಿರಿ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ರಜಾಕ್ಕೆ ಇದು ಮಾಡಿದೆ. ಆ ಥರ ನಾನು 16 ತಾಸು ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಒಂದು ಆರೋಗ್ಯ ಸ್ಥಿತಿಯೂ ಒಂದು ಏರುಪೇರಾಯಿತು. ಅಲ್ಸರ್ ಅಂತ ಒಂದು ತೊಂದರೆ ಆಗಿತ್ತು. ಆ ಅಲ್ಸರು ಮತ್ತು ನೆಕ್ಸ್ಟು ವೈಜಾಗ್ ಧ್ಯಾನ ಮಹಾಚಕ್ರದಲ್ಲಿ ನನಗೆ ಆ ಒಂದು ಆಸ್ಟ್ರಲ್ ಸರ್ಜರೀಸ್ ಅಂತ ಒಂದು ವರ್ಕ್ಶಾಪಲ್ಲಿ ಬಹಳ ಅದ್ಭುತವಾಗಿ ಹೆಂಗೆ ಅಂತಂದರೆ, ಅಷ್ಟಕ್ಕೆ ಮುಂಚೆ ಅಲ್ಸರ್ ಡಾಕ್ಟರ್ಸ್ ಏನು ಹೇಳಿದರು, ಕಂಪಲ್ಸರಿ ನೀನು ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು, ಇಲ್ಲಾಂದರೆ ಆಗಲ್ಲ, ನೀವು ತೊಂದರೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಈಗ ಧ್ಯಾನ ಸರ್ವರೋಗ ನಿವಾರಣೆ ಅಂತೇಳಿ ಹೆಂಗೆ ಅಂತೀವಲ್ಲ, ಅದು ನನ್ನ ಲೈಫಲ್ಲಿ ಆ ಥರ ಆಯಿತು. ಹಾಸ್ಟೆಲ್ಲಾಗಿ ಆ ಒಂದು ವರ್ಕ್ಶಾಪಲ್ಲಿ ಹೋಗಿ ಅಟೆಂಡ್ ಆಗಿದಾಗ ಮಾರ್ನಿಂಗು 3 ತಾಸು ಅವರು ಗೈಡೆಡ್ ಮಾಡ್ತಾಯಿದ್ರು, ಯಾವ ಥರ ಇರುತ್ತೆ. ಆಫ್ಟರ್ ಮಧ್ಯಾಹ್ನ ಸೆಕ್ಷನ್ನಲ್ಲಿ ಧ್ಯಾನ ಕೂಡಿಸ್ತಾರೆ, ಇನ್ಸ್ಟ್ರಕ್ಷನ್ ಹೇಳ್ತಾ ಹೋಗ್ತಾರೆ. ಆ ಒಂದು ಸೆಕ್ಷನ್ನಲ್ಲಿ ನನಗೆ ಒಂದು ಅಲ್ಸರ್ ಅಂತ ಏನೋ ಗಡ್ಡೆ ಇತ್ತಲ್ಲ, ಅದು ಒಂದು ಪತ್ರಿ ಸಾರು ಪ್ಲಸ್ ಮತ್ತು ಅವ್ರ ಜೊತೆಗೆ ಒಬ್ಬ ನರ್ಸ್ ಬಂದು ಆ ಒಂದು ಟ್ರೈನಲ್ಲಿ ಒಂದು ಏನು ಆಪ್ರೇಷನ್ ಯಾವ ಥರ ಮಾಡ್ತಾರಂತ ಆ ಥರ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೊಗೊಂಬಂದು ಕಟ್ ಮಾಡಿ ಗಡ್ಡೆನ ತೆಗೆದಿದ್ದು ಥರ ನನಗೆ ಆ ವಿಷನ್ ಕಾಣ್ತು. ಅವತ್ತೇ ಫುಲ್ ಆ ಒಂದು ಅಲ್ಸರ್ನ ಒಂದು ತೊಂದರೆ ಕೂಡ ಹೋಗ್ಬಿಡ್ತು, ಆ ಗಡ್ಡೆ ಕೂಡ ಹೊರಗಡೆ ಬಂತು. ಅವತ್ತು ಆ ವಿಷನ್ ಬಂತು. ಅದು ಕೂಡ ನನ್ನ ಲೈಫಲ್ಲಿ ಒಂದು ಧ್ಯಾನ ಸರ್ವರೋಗ ನಿವಾರಣೆ ಅನ್ನೋದಕ್ಕೆ ನಿದರ್ಶನ ಆಯಿತು. ಥ್ಯಾಂಕ್ ಯು ಮಾಸ್ಟರ್ಸ್. ಭಾಳ ಅದ್ಭುತವಾದ ಒಂದು
ಈ ಈ ಒಂದು ಧ್ಯಾನ ಮಾರ್ಗ ನನಗೆ ಭಾಳಷ್ಟು ಅದ್ಭುತಗಳನ್ನು ಕೊಟ್ಟಿದೆ. ಹೆಂಗೆ ಅಂತಂದರೆ ನೋ ಡಾಕ್ಟರ್ ನೋ ಮೆಡಿಸನ್ ಅಂತಾರೆ. ಯಾವ ಥರ ಅಂತಂದರೆ ನೋ ಡಾಕ್ಟರ್ ನೋ ಮೆಡಿಸನ್ ಅನ್ನೋದಕ್ಕೆ ನನ್ನ ಲೈಫಲ್ಲಿ ಇದು ಒಂದು ನಿದರ್ಶನ. ಯಾಕಂದರೆ ಒಂದು ಸರಿ ಬ್ಯಾಂಗ್ಳೂರಲ್ಲಿ ನಾನು ಇರಬೇಕಾದ್ರೆ ನೋಡ್ಕೊಂಡು ನಾರ್ಮಲಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಬೇರೆಯವ್ರು ಬಂದು ನನಗೆ ಟಚ್ ಮಾಡಿದರು. ಟಚ್ ಮಾಡಿದಾಗ ಏನಾಯಿತು, ಗಾಡಿ ಸ್ಕಿಡ್ಡಾಗಿ ಕೆಳಗೆ ಬಿದ್ದಾಗ ಒಂದು ಕೈ ಫ್ರ್ಯಾಕ್ಚರ್ ಆ ಥರ ಆಯಿತು. ಆ ಫ್ರ್ಯಾಕ್ಚರ್ ಆದಾಗ ಏನಾಯಿತು, ನನಗೆ ಗೊತ್ತಿಲ್ಲ. ಅವ್ರು ಕರ್ಕೊಂಡೋಗಿ ಹಾಸ್ಪಿಟಲಲ್ಲಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. ಅಡ್ಮಿಟ್ ಮಾಡಿ ಎಲ್ಲ ಒಂದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದಾರೆ. ಸಾಯಂಕಾಲಕ್ಕೆ ನಾನು ಕಾನ್ಸಿಯಸ್ ಆಯಿತು, ಅಂದರೆ ಪ್ರಜ್ಞಾಸ್ಥಿತಿಯಲ್ಲಿ ಬಂದೆ. ಪ್ರಜ್ಞಾಸ್ಥಿತಿಯಲ್ಲಿ ಬಂದ ಮೇಲೆ ಇನ್ನೇನಿಲ್ಲಪ್ಪ ನೀವು ಹೋಗ್ಬೋದು ಅಂತ ಹೇಳಿದ್ರು. ಇದು ಬ್ಯಾಕ್ ಎಲ್ಲ ಸ್ಟ್ರಕ್ಚರ್ ಥರ ಒಂದು ಬೆಲ್ಟ್ಗಳು, ಈ ಸೈಡ್ಗೆ ಕೈಗೆಲ್ಲ ಒಂದು ಬ್ಯಾಂಡೇಜ್ ಆ ಥರ ಎಲ್ಲ ಹಾಕಿದ್ರು. ನಾನು ಆವಾಗಲೇ ಚೆನ್ನಾಗಿ ಇದಾಗಿದೆ. ಕೇಳಿದೆ ನನ್ನ ಸರ್ಗೆ, ಡಾಕ್ಟರ್ಸಿಗೆ ಕೇಳಿದೆ, ಏನು ಸರ್ ಇದೆಲ್ಲ ಟ್ಯಾಬ್ಲೆಟ್ ಕೊಟ್ಟರು. ಒಂದು 3,500 ರುಪೀಸ್ದು ಟ್ಯಾಬ್ಲೆಟ್ ನನ್ನ ಕೈ ಕೊಟ್ಟರು. ಅದು ತೊಗೊಂಡೆ. ಅವ್ರು ಡಾಕ್ಟ್ರ್ ಹೇಳಿದ ಮೇಲೆ ತೊಗೊಂಡು ಎದಕ್ಕೆ ಸರ್ ಇದೆಲ್ಲ ಅಂತಂದರೆ, ನೋಡಪ್ಪ ಕೈ ಫ್ರ್ಯಾಕ್ಚರ್ ಆಗಿದೆ, ಸೊ ಪೇಯ್ನ್ ತುಂಬ ಇರುತ್ತೆ ನಿನಗೆ, ಅದಕ್ಕೋಸ್ಕರನೇ ಆ್ಯಂಟಿಬಯೋಟಿಕ್ ಗುಳಿಗೆಗಳು ಪ್ಲಸ್ ಮತ್ತು ನಿನಗೆ ನೋವನ್ನು ತಟ್ಕೊಳಕ್ಕೆ ಈ ಗುಳಿಗೆಗಳೆಲ್ಲ ಇದೆ. ಇದನ್ನು ನೀನು ಒಂದು 15 ದಿವಸ ಬಳಸಲೇಬೇಕು. ಇದು ಕಾಸ್ಟ್ಲಿ ಟ್ಯಾಬ್ಲೆಟು, ಒಳ್ಳೆ ಪವರ್ ಟ್ಯಾಬ್ಲೆಟು ಅಂತ ಹೇಳಿದ್ರು. ಸೊ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅವರಿಗೆ ಇನ್ಯಾಕೆ ನಾನು ಬೇಡ ಅನ್ನಬಾರ್ದು ಅಂತೇಳಿ ತೊಗೊಂಡು ಅಲ್ಲೇ ಡಸ್ಟ್ಬಿನಲ್ಲಿ ಬಿಸಾಕಿದೆ. ಅವ್ರ ಎದುರುಗಡೆನೇ ಪಕ್ಕದಲ್ಲಿ ಬಂದು ಅವ್ರು ಡಸ್ಟ್ಬಿನಲ್ಲಿ ಹಾಕಿದೆ. ಅವರು ಏನು ಮೆಡಿಕಲ್ ಸ್ಟೋರವ್ರು ನೋಡಿ, ಅಯ್ಯ ಸರ್ ಏನು ಸರ್ ಅಷ್ಟು ಕಾಸ್ಟ್ಲಿ ಟ್ಯಾಬ್ಲೆಟ್ ಬಿಸಾಕ್ತಾಯಿದ್ರಿ ಅಂತಂದರೆ, ಮೇಡಮ್ ನನಗೆ ಬೇಡ ಅಂತೇಳಿ, ಇಲ್ಲ ಸರ್ ಹಾಗಾದ್ರೆ ನಾವಾದ್ರೂ ತೊಗೊತೀವಿ ಅಂತ ಅವ್ರು ರಿಟರ್ನ್ ತೊಗೊಂಡ್ರು. ಬಟ್ ನಾನು ದುಡ್ಡು ಅಂದರೆ ಬೇಡ, ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅಂತೇಳಿ ಅದು ದುಡ್ಡು ತೊಗೊಳ್ಳಿಲ್ಲ. ನಾನು ಪಿರಮಿಡಲ್ಲಿ 3 ದಿವಸ 3 ಡೇಸ್ ಕಂಟಿನ್ಯೂ ಕೂತ್ಕೊಂಡು CMRS ಮೆಡಿಟೇಷನ್ ಸೆಂಟ್ರ್ ಅಂತ ಆ ಸೆಂಟ್ರಲ್ಲಿ ಕೂತ್ಕೊಂಡು ನೈಟು ಹಗಲು ಮಲ್ಕೊಳಕ್ಕೆ ಆಗ್ತಾಯಿರಲಿಲ್ಲ. ಯಾಕಂದರೆ ಮಲ್ಕೊಂಡ್ರೆ ಈ ಬೆಲ್ಟೆಲ್ಲ ಹಾಕಿದ್ದಾರೆ. ಸೊ ಮಲ್ಕೊಂಡ್ರೆ ಇದು ಬೆನ್ನಿಗೆ ತಾಕತ್ತೆ, ಅದು ನೋವು ಜಾಸ್ತಿ ಆಗುತ್ತೆ. ಹಾಗೆ ಕೂತ್ಕೊಂಡು ಧ್ಯಾನ ಮಾಡಿದ್ದೀನಿ. ಆ ಧ್ಯಾನ ಮಾಡಿದರೆ ಆ ನೋವೆಲ್ಲ ಪಿರಮಿಡ್ ಮೆಡಿಟೇಷನಿಂದನೇ ನಾನು ಹೀಲ್ ಮಾಡ್ಕೊಂಡಿದ್ದೀನಿ. ಇಂಥ ಒಂದು ಅದ್ಭುತವಾದ ಬದಲಾವಣೆಗಳು ನನಗೆ ಈ ಧ್ಯಾನ ಮಾರ್ಗದಲ್ಲಿ ಬಂದ ಮೇಲೆ ನಡೆದಿದೆ. ಭಾಳಷ್ಟು ಮೆರಾಕಲ್ಸ್ ನಡೆದಿದೆ. ಆ ಒಂದು ನನ್ನ ಜೀವನದಲ್ಲಿ ಹೆಂಗೆ ಅಂತಂದರೆ, ಒಂದು 2.5 hour ಪಿಕ್ಚರ್ ಹೆಂಗಿರುತ್ತೋ ಅದೇ ಥರ ನನ್ನ ಲೈಫಲ್ಲಿ ನಾನು ಏನು ಥಾಟ್ ರಿಲೀಸ್ ಮಾಡ್ತೀನೋ ಅದು ನನ್ನ ಒಂದು ಮ್ಯಾನಿಫೆಸ್ಟ್ ಆಗಿ ಆಗಿಬಿಟ್ಟಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಭಾಳಷ್ಟು ಅದ್ಭುತ ಇದೆ ಈ ಪಿರಮಿಡ್ ಮೆಡಿಟೇಷನ್ನು. ಭಾಳ ಅಂದರೆ ಭಾಳ ಅದ್ಭುತ ಇದೆ. ಒಂದು ಸಾರಿ ನಮಗೆ ಮೆಡಿಟೇಷನ್ ನಮ್ಮ ಒಂದು ಲೈಫಲ್ಲಿ ಒಂದು ಟಚ್ ಆಗಿದೆ ಅಂತಂದರೆ, ಯಾರ ಮುಖಾಂತರ ನಮಗೆ ಪರಿಚಯ ಆಗಿದೆ ಅಂದರೆ ಕಂಪಲ್ಸರಿ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡ್ರಿ ಮಾಸ್ಟರ್. ಇದು ಬಹಳ ಅದ್ಭುತವಾಗಿದೆ. ನಾವು ಇದನ್ನು ಮಿಸ್ ಮಾಡ್ಕೊಂಡಿವಿ ಅಂತಂದರೆ ಮತ್ತೆ ನಮ್ಮಷ್ಟು ಮೂರ್ಖರು ಯಾರು ಇರೋಂಗಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಧ್ಯಾನ ಮಾಡಿ, ನಿರಂತರ ಶಾಕಾಹಾರಿಗಳಾಗಿ ನಿರಂತರ ಧ್ಯಾನ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸುತ್ತಾ ಥ್ಯಾಂಕ್ ಯು. ಸೊ ಈ ಒಂದು ಅವಕಾಶ ನಮಗೆ ನಮ್ಮ PMC ಚಾನಲ್ ಕನ್ನಡ ಅವರು ಕೊಟ್ಟಿದ್ದಾರೆ. ಆ PMC ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಬಟನ್ನ ಒತ್ತಿ. ಮಾಸ್ಟರ್ ಥ್ಯಾಂಕ್ ಯು. ಈ PMC ಚಾನಲ್ ನನಗೆ ಈ ಸುವರ್ಣ ಅವಕಾಶವನ್ನು ಕೊಟ್ಟಿದೆ. ಹಾಗೆ ನಮಗೆ ಈ ಕನ್ನಡದಲ್ಲಿ ಇದೊಂದು ಅದ್ಭುತ. ಇಷ್ಟಕ್ಕೆ ಮುಂಚೆ ನಾವು ಏನಾದರೂ ಮಾಡಬೇಕಂದ್ರೆ ಒಂದು ಪಾಂಪ್ಲೆಟ್ ಮುಖಾಂತರನೋ ಯಾವುದೋ ಮುಖಾಂತರ, ಈಗ ನಮಗೆ ಚಾನಲ್ ಬಂದುಬಿಟ್ಟಿದೆ, PMC ಕನ್ನಡ ಚಾನಲ್ ಬಂದುಬಿಟ್ಟಿದೆ. ಚಾನಲ್ ಮನೇಲಿ ಕೂತ್ಕೊಂಡು ಇಲ್ಲೋ ಮತ್ತು ಯೂಟ್ಯೂಬಲ್ಲಿ ನೋಡ್ಕೊತ ಎಲ್ಲೋ ಬಸ್ಸಲ್ಲಿ ಕೂತ್ಕೊಂಡು ನಾವು ಇವಾಗೆಲ್ಲ ಎಕ್ಸ್ಪೀರಿಯನ್ಸಸ್ ಕೇಳ್ಬೋದು ಮತ್ತು ಆ ವೀಡಿಯೋಸ್ ಎಲ್ಲ ನೋಡ್ಬೋದು. ಅದಕ್ಕೋಸ್ಕರ ಮಾಸ್ಟರ್ PMC ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.